ಹಸ್ತಿನಾವತಿ ಪ್ರವೇಶ. ಅತ್ಯಮೂಲ್ಯವಾದ ವಸ್ತ್ರಾಭರಣಗಳನ್ನು ಧರಿಸಿ ಬಾಲಕನಿಂದ ಕೊಡಲ್ಪಟ್ಟ ರಥದಲ್ಲಿ ಕುಳಿತು ಯಮನಂದನನು ಅನುಜರೊಡನೆ ಸತಿಯಾದ ದ್ರೌಪದಿ ಸಹಿತ ಹಸ್ತಿನಾವತಿಗೆ ಪ್ರಯಾಣ ಬೆಳೆಸಿದನು. ಧರ್ಮಜನು ಹಸ್ತಿನಾವತಿಯ ಅರಮನೆಯ ಸಮೀಪ ಬಂದೊಡನೆ ಕೆಳಗಿಳಿದು ಶ್ರದ್ಧಾಭಕ್ತಿಯಿಂದ ದೊಡ್ಡಪ್ಪ ದೊಡ್ಡಮ್ಮನಿಗೆ, ಅಜ್ಜನಾದ ಭೀಷ್ಮಾಚಾರ್ಯರಿಗೆ, ದ್ರೋಣ ಕೃಪಾಚಾರ್ಯರ ಪಾದಗಳಿಗೆರಗಿದನು. ಉಳಿದ ಅನುಜರು ಅಣ್ಣನನ್ನು ಅನುಕರಿಸಿದರು. ಕೌರವಾದಿಗಳೊಂದಿಗೆ ಉಭಯ ಕುಶಲೋಪರಿ ಪ್ರಶ್ನೋತ್ತರಗಳಾದ ಮೇಲೆ ಭವ್ಯವಾದ ನೂತನ ಸಭಾಮಂದಿರವನ್ನು ವೀಕ್ಷಿಸಿದರು. ಯಾಜ್ಞಸೇನೆಯ ಮುದ್ದು ಮುದ್ದಾದ ಚೆಲುವನ್ನು, ಕೇಶರಾಶಿಯನ್ನು ಕಂಡು ರಾಜಭವನದ ಮಹಿಳೆಯರು ಮನಸೋತು ಅವರಲ್ಲಿ ಅಸೂಯೆಯು ಬೇರೂರಿತು. ರಾತ್ರಿಯಾದುದರಿಂದ ಸಕಲರು ಶಯ್ಯಾಗಾರವನ್ನು ಪ್ರವೇಶಿಸಿದರು. ಪ್ರಜಾ ಪ್ರಮುಖರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯವಿಧಿಗಳನ್ನು ತೀರಿಸಿ ರಮಣೀಯವಾದ ಸಭಾಮಂಟಪಕ್ಕೆ ಬಂದರು. 5 ಪಾಂಡುಸುತರು ಸಜ್ಜಾಗಿ ನಿರ್ಮಿಸಿದ ಭವ್ಯ ಸುಖಾಸನಗಳಲ್ಲಿ ಆಸೀನರಾದರು. ಶಕುನಿಯು ಕಪಟಹಾಸವನ್ನು ಬೀರಿದನು. ಧರ್ಮಜ, ಸಭಾಮಂಟಪವು ಪ್ರೇಕ್ಷಕರಿಂದ ತುಂಬಿದೆ. ನಿನ್ನ ಆಗಮನವೇ ಅತಿ ಮುಖ್ಯವಾಗಿತ್ತು. ಕಾಲ ವಿಳಂಬಿಸದೆ ನಿಯಮಾವಳಿಗಳನ್ನು ನಿಶ್ಚಯಿಸಿಕೊಂಡು ಪಗಡೆ ಆಡುವ ಎಂದನು. ಧರ್ಮಪುತ್ರನು ನಿಧಾನವಾಗಿ ಪ್ರತ್ಯುತ್ತರಿಸಿದನು. ಮಾವ, ಕ್ಷತ್ರಿಯನಿಗೆ ಭುಜಬಲವು ಮುಖ್ಯವಾಗಿರುತ್ತದೆ. ಪಗಡೆಯಾಟದಲ್ಲಿ ಭುಜಬಲಕ್ಕೆ ಆಸ್ಪದವೆಲ್ಲಿದೆ? ಸಂಖ್ಯಾಪ್ರಧಾನವಾದ ಆಟದಲ್ಲಿ ವಿಧಿಯ ವಿಲಾಸದಂತೆ ಅಂಕೆ ಸಂಖ್ಯೆಗಳು ಮೇಲೆ ಕೆಳಗಾಗಿ ಬೀಳಬಹುದು. ಇದರಲ್ಲಿ ವಂಚನೆ ಸಲ್ಲದು. ವಂಚಕರಾದ ಜೂಜುಗಾರರೊಂದಿಗೆ ಪಣವನ್ನು ಒಡ್ಡುವುದು ಮಹಾಪಾಪ ಎಂದು ಮಹರ್ಷಿಗಳಾದ ದೌಮ್ಯರು ಆದೇಶಿಸಿದ್ದಾರೆ. ಸಂಪತ್ತನ್ನಿಟ್ಟು ಆಡಬೇಕೆನ್ನುವುದು ನಿನ್ನ ಅಪೇಕ್ಷೆಯಾಗಿದ್ದರೆ ಅದು ಸರಿಯಲ್ಲ. ಶಕುನಿಯು ಪುನಃ ಉತ್ತರಿಸಿದನು. ದ್ಯೂತ, ಮೃಗೆಯ ಸ್ತ್ರೀ ವ್ಯಸನ ಅನ್ನುಪ ಸಂಕುಲಕ್ಕೆ ತಪ್ಪೇನಲ್ಲ. ಇದನ್ನು ಅರಿಯದವರು, ಆಡದ ನರರು ಮೃಗಕ್ಕೆ ಸಮಾನರಾಗುವರು. ಆಗಲಿ, ಈ ವಿಚಾರದಲ್ಲಿ ಹೆಚ್ಚು ಚರ್ಚೆಯೇಕೆ? ಅದೃಷ್ಟದ ಆಟವನ್ನು ಬಲ್ಲವರಾರು? ಆಡುವುದಕ್ಕೆ ನೀನು ಒತ್ತಾಯಿಸುವುದಾದರೆ ನಾನು ಒಪ್ಪಿದ್ದೇನೆ. ಯಾರಲ್ಲಿ ಆಡಬೇಕು? ಈಗ ಸಿದ್ಧನಾಗಿದ್ದೇನೆ ಎಂದನು. ಕೌರವನು ಸಂತಸದಿಂದ, ಏ ಧರ್ಮರಾಯ, ವಜ್ರವೈಡೂರ್ಯಗಳನ್ನು, ರತ್ನರಾಶಿಯನ್ನು ನಾನು ಈ ಪ್ರಥಮ ಪಂಥವಾಗಿ ಇಟ್ಟಿರುತ್ತೇನೆ. ನನ್ನ ಪರವಾಗಿ ಮಾವನಾದ ಶಕುನಿ ಆಡುತ್ತಾನೆ. ಯಮನಂದನನಿಗೆ ಒಬ್ಬನ ಪರವಾಗಿ ಇನ್ನೊಬ್ಬನು ಆಟವಾಡುವುದು ಒಪ್ಪಿಗೆ ಇಲ್ಲದಿದ್ದರೂ ಸಮ್ಮತಿಯಿತ್ತನು. ಇಂದುವದನೆ ದ್ರೌಪದಿಯ ಬಲನೇತ್ರ ಅದುರಿತು. ಭೀಮ ಪಾರ್ಥರ ಹೃದಯ ಬಡಿಯಲಾರಂಭಿಸಿತು. ಅವರ ಎಡಭುಜ ಮತ್ತು ಕಣ್ಣುಗಳು ಅಲ್ಲಾಡಿತು. ಗಂಗಾನಂದನ, ದ್ರೋಣ, ಕೃಪಾಚಾರ್ಯರು ಖಿನ್ನರಾದರು. ಸೈಂಧವನು ಹರ್ಷ ಚಿತ್ತನಾದನು. ಕುರುಪತಿಯ ಪುಣ್ಯ ಬೀಜಾಂಕುರ ಮೊಳೆಯಿತು.